ಸ್ನೇಹಿತರೆ, ನಾವಿವತ್ತು ಬಂದಿದ್ದೀವಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಜಂಗಮತುಂಬಿಗೆರೆಯಲ್ಲಿ ಒಬ್ಬ ಯುವ ರೈತರು ಮಾಡಿರುವಂತ ಡೈರಿ ಫಾರ್ಮ್ ಅಲ್ಲಿ ಇದೀವಿ. ಬನ್ನಿ ಸ್ನೇಹಿತರೆ, ನೋಡೋಣ, ಅವ್ರನ್ನ ವಿಚಾರಣೆ ಮಾಡೋಣ, ಅವ್ರ ಬಗ್ಗೆ ವಿವರಣೆ ಅಂತ ತಿಳ್ಕೊಳ್ಳೋಣ. ಬರ್ರಿ ಸ್ನೇಹಿತರ, ಪರಿಚಯ ಮಾಡಿಕೊಡ್ತೀನಿ. ಸರ್, ನಿಮ್ಮ ಹೆಸರು? ವಿನಯ್ ಕುಮಾರ್ ಅಂತ. ನೀವೇನ್ ಸರ್ ವಿದ್ಯಾಭ್ಯಾಸ ಮಾಡಿರೋದು? BA ಮೇಡಮ್ ನಾನು. ಸರ್, ನೀವು BA ಮಾಡಿಬಿಟ್ಟು ಈ ತರ ಪ್ಲಾನಿಂಗ್ ಮಾಡ್ಬೇಕಂತ ನಿಮ್ಗೆ ಹೇಗೆ ಅನ್ಸಿದ್ದು? ಮತ್ತೆ ಇದು ಯೋಚನೆ ಬಂದದ್ದು ಯಾವ ತರ ಸರ್? ಈಗ ನಮ್ದು ಕ್ಯಾಟಗರಿನು ಜನರಲ್ ಬರ್ತೈತಿ, ಅದ್ರಲ್ಲಿ ಕಾಂಪಿಟೇಟಿವ್ ಬಹಳ ಇದಾಗುತ್ತೆ. ಹಂಗಾಗಿ ನಾವು ಓನ್ ಬಿಸ್ನೆಸ್ ಮಾಡ್ಕೊಂಡ್ರೆ ನಮ್ಗೆ ಬೇಕಾದಂಗ್ ದುಡಿಮೆ ಮಾಡ್ಕೊಬಹುದು. ಹಂಗಾಗಿ ಬಿಸ್ನೆಸ್ ಮಾಡಿದ್ವಿ. ಮತ್ತೆ ಇದ್ರ ಯಾವ ತರ ನೀವು ರೂಪರೇಷೆಗಳನ್ನ ಮಾಡಿದ್ರಂತ ಅದ್ರ ಬಗ್ಗೆ ಸ್ವಲ್ಪ ನಮ್ ವೀಕ್ಷಕರಿಗೆ ಹೇಳ್ಬೋದು. ಈಗ ಫಸ್ಟ್ ಒಂದು ಸಡನ್ಲಿ ನಾವು ಸಾಕ್ತೇವೆ ಅಂತಂದ್ರೆ ಒಂದು 10 ಆಕಳ ಅಂತಂದು ಸಾಕೋದು ಸುಮ್ನೆ ವಜೆ ಭಾರ ಮಾಡ್ಕೊಂಡಾಗ ನಮಗೆ ಮೊದ್ಲು ಒಂದ್ 2 ಆಕಳ ತಗೊಂಡು ಅವ್ನ್ ಮೇಂಟೆನೆನ್ಸ್ ಮಾಡ್ಬೇಕು. ಅವ್ನ್ ಮೇಂಟೆನೆನ್ಸ್ ಮಾಡಿ ನಾವು ಸಾಕ್ತೇವೆ ಅಂತ ಒಂದ್ ಕಾನ್ಫಿಡೆನ್ಸ್ ಬರ್ತದಲ್ಲ, ಅವಾಗ ಬಹಳ ಆಕಳ ಮಾಡಿದ್ರು ನಡೀತದೆ ಮೇಂಟೆನೆನ್ಸ್. ಸರ್, ಈಗ ನೀವು ಆಕಳಗಳೆಲ್ಲ ಕಟ್ಕೊಂಡಿರಲ್ಲ, ಇದರಲ್ಲಿ ಒಂದೇ ತರದ ತಳಿಗಳು ಅದಾವ, ಎಲ್ಲ ಮಿಕ್ಸ್ ಇದ್ರೆ ಚೆನ್ನಾಗ, ಇಲ್ಲ ಒಂದೇ ತರ ಇದ್ರೆ ನಿಮ್ಗೆ ಅನುಕೂಲ ಸರ್? ಈಗ ಒಂದೇ ತರ ತಳಿ ಇದ್ರೆ ಒಂದೇ ತರ ಫ್ಯಾಲ್ಟ್ SNF ಅವೆಲ್ಲ ಒಂದೇ ಟೈಪ್ ಬರ್ತದೆ. ಈ ಮಿಕ್ಸ್ ಒಳಗ್ ಸಾಕಿದಾಗ ಫ್ಯಾಲ್ಟ್ SNF ಎಲ್ಲ ಚೇಂಜ್ ಆಗಿ ನಮ್ಗೆ ಹೆಚ್ಚು ಇದು ಲಾಭ ಆಗತ್ತೆ ನಮ್ಗೆಲ್ಲ. ಬರೀ ಸರ್, ಹಾಗಾದ್ರೆ ನಿಮ್ಮಲ್ಲಿ ಇರುವಂತ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಯಾವ ತಳಿ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಇದೆಲ್ಲ ಆಲ್ ಬ್ಲಾಕ್ ಅಂತ. ಇದು ಫ್ಯಾಲ್ಟ್ 4, 6 ಹಂಗ್ ಬರ್ತದೆ, ಚೆನ್ನಾಗ್ ಬರ್ತದೆ ಇದು. ಸರ್, ಇದ್ರ ಫ್ಯಾಟ್ ಯಾವ ತರ ಬರುತ್ತೆ ಮತ್ತೆ ಇದರಿಂದ ಅಮೌಂಟ್ ಎಷ್ಟು ನಿರೀಕ್ಷೆ ಮಾಡ್ತಿದ್ರಿ ಸರ್? ನಾವ್ ಇದರಿಂದ ಇನ್ನೊಂದು 75,000 ತಂದಿದ್ವಿ. ಇದ್ರ ಲಾಭ ಎಲ್ಲ ತೆಗ್ದಿದ್ವಿ. ಒಂದ್ 5 ತಿಂಗಳು ಹಾಲಿಂಡದೆ ಫ್ಯಾಟ್ 4, 5, 4, 6 ಹಿಂಗ್ ಬರ್ತೈತಿ, ಚೆನ್ನಾಗ್ ಬರ್ತೈತಿ. ನೆಕ್ಸ್ಟ್ ಯಾವ ತಳಿ ಇದು? ಇವ್ರ ಹೆಚ್ಚಾಪ್ ಇದೆ. ಇದೈತಲ್ಲ 12ರಿಂದ 13 ಲೀಟರ್ ಟೈಮಿಗೆ ಒಂದ್ ಟೈಮಿಗೆ ಹಿಡ್ತೈತಿ. ಇದೊಂದು 85,000 ನಾವು ತಂದಿದ್ದೀವಿ. ಇದ್ರದ್ದು ಫ್ಯಾಟ್ ಎಲ್ಲ 4, 4, 2 ಹಂಗ ಬಾಳ ಹಾಲು ಹಿಡ್ತೈತಲ್ಲ ಪ್ಯೂರ್ ಹೆಚ್ಚಪ್ಪ, ಹಂಗಾಗಿ 4, 2, 4, 3 ಹಂಗ್ ಬರ್ತೈತಿ. HF ಅಲ್ಲಿ ಎಷ್ಟು ತಳಿಗಳು ಸರ್? 2 ಏನಾದ್ರು ಬರ್ತಾವ? ಹೆಚ್ಚಪ್ ಆಲ್ ಬ್ಲಾಕ್ ಒಂದು ಹೆಚ್ಚಪ್, ಇದು ಬರ್ತದೆ ವೈಟ್ ಬ್ಲಾಕ್ ಅಂತ ಒಂದು ಹೆಚ್ಚಪ್ ಬರ್ತದೆ. ಇನ್ನೊಂದು ಇದು ಸೇಮ್, ಇದು ಹೆಚ್ಚಪ್ ಆಲ್ ಬ್ಲಾಕ್, ಇದು ಪ್ಯೂರ್ ಹೆಚ್ಚಪ್ ತಳಿ. ಇದ್ರದ್ದು ಇದು ಫ್ಯಾಟ್ ಎಷ್ಟು? ಇದ್ರದ್ದು ಅಷ್ಟೇ 4, 2 ಹೆಚ್ಚಪ್ ಒಳಗೆ ಹೋದಂಗೆ ಫ್ಯಾಟ್ ಕಮ್ಮಿ ಆಗುತ್ತೆ. ಹಾಲು ಹೆಚ್ಚಿಗೆ ಬರ್ತಾ ಇರ್ತದಲ್ಲ, ಹಂಗ ಫ್ಯಾಟ್ ಕಮ್ಮಿ ಆಗುತ್ತೆ. ಫ್ಯಾಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮಿಕ್ಸ್ ಹಾಕಿದಾಗ ಅದ್ರ ಫ್ಯಾಟ್ ಚೆನ್ನಾಗಿರ್ತದಲ್ಲ, ಈ ವಾಲಿಗೂ ಆ ವಾಲಿಗೂ ಇದಾಗುತ್ತೆ. ನೆಕ್ಸ್ಟ್ ಯಾವ್ದು ಬರೀ ಸರ್? ಇದ್ರೊಳಗೆ ಇದು ಜರ್ಸಿ ಮಿಕ್ಸ್ ಐತಿ, ಹೆಚ್ಚಪ್ ಐತಿ. ಇದು ಎಷ್ಟು ಹಾಲು ಕೊಡ್ತದೆ ಸರ್? ಮತ್ತೆ ಇದ್ರ ಫ್ಯಾಟ್ ಯಾವ ತರ ಬರ್ತದೆ? ಇದು ಫ್ಯಾಟ್ ಏನೋ 4, 4, 6, 4, 5 ಬರ್ತದೆ. ಇದು ಹೆಚ್ಚಪ್ ಜರ್ಸಿ ಮಿಕ್ಸ್ ಐತಿ. ಈಗ ಫಸ್ಟ್ ಇದ್ರ ಲಾಭ ಇದ್ರ ಫಸ್ಟ್ ಇದ್ರಾಗ ಒಂದು 6 ಲೀಟರ್ ಹಾಲು ಹಿಡ್ತದೆ. ಇದನ್ನೆಲ್ಲ ಮುಂಚೆನೆ ತಂದ್ರಿ ಸರ್ ನೀವು? ಮುಂಚೆ ಅಲ್ಲ, ಈ ಫ್ಯಾಟ್ ಸ್ಟಾರ್ಟ್ ಮಾಡಿದ್ಮೇಲೆ ತಂದ್ವಿ. ಎಷ್ಟು ಬಸ್ ಸರ್ ಇದು ಆಕಳ? ಇದು 50,000. ಬಹಳ ದುಬಾರಿ ಆಯ್ತು ಅನ್ಸತ್ತದ. ನಮ್ಮ ರೈತರು ನೋಡಿದ್ರೆ ಇಲ್ಲಿ ಬಹಳ ದುಬಾರಿ ಆಯ್ತಂತ ಒಂದು. ಅಂದ್ರೆ ಫಸ್ಟ್ ಲಾಭ ಇದು ಐತಲ್ಲ ಟೆಕ್ನಿಷಿಯನ್ ಇದು ಇನ್ನು 3ನೇ ಸೋಲಂಗೆ ನಮ್ಗೆ ಒಳ್ಳೆ ಹಾಲು ಹಿಡ್ತದೆ. ಅಂದ್ರೆ ಇದನ್ನ 3ನೇ ಸೋಲ್ ಅಂತ ಫಸ್ಟ್ನೇ ಸೋಲ್ ಏನ್ ಸರ್ ಅದು? ಅಂದ್ರೆ ನಿಮ್ಗೆ ಇನ್ನೂ ಲಾಭ ಐತಿ? ಲಾಭ ಐತಿ. ಇನ್ನೊಂದು 6-7 ವರ್ಷ ಮೇಂಟೈನ್ ಮಾಡ್ಬೋದು ನಾವು. ಇದು ಯಾವ ತಳಿ ಸರ್? ಇದು ಜರ್ಸಿ. ಇದು ಜರ್ಸಿ ಒಳಗೆ ಜರ್ಸಿ ಹಾಕಲ. ಇದು ಎಷ್ಟು ಕೊಡ್ತದೆ ಸರ್ ಹಾಲು? ಇದೊಂದು 7-8 ಲೀಟರ್ ಇರ್ತದೆ. ಮನೇಲಿ ಬರೋದು. ಅಂದ್ರೆ ನೀವು ಮುಂಚೆನೆ ಆಕಳಿಂದ ಮನೇಲೆ ಬಂದಿರೋದು? ಮನೇಲೆ ಉಟ್ ಬರೋದು. ಇದು ಯಾವ ಸರ್? ಇದು ಸಾಯಿವಾಲ್ ತಳಿ. ಯಾವ ಸರ್? ಸಾಯಿವಾಲ್. ಸಾಯಿವಾಲ್. ಇದು ಎಷ್ಟು ಸರ್ ಹಾಲು ಕೊಡೋದು? ಇದು 12ರಿಂದ 13 ಲೀಟರ್ ಇರ್ತದೆ. ಈಗ 2ನೇ ಸೋಲು. ಹೌದಾ ಸರ್? ಇದು ಜವಾರ ತಳಿ. ಇದು ಗೂಡು ಬಿಟ್ಟಿರೋದು ಸೀಮೆನಲ್ಲ. ಇದು ಎಷ್ಟು ಕೊಡ್ತದೆ ಸರ್ ಹಾಲು? ಮತ್ತೆ ಇದೊಂದು 4ರಿಂದ 5 ಲೀಟರ್ ಕೊಡ್ತೈತಿ. ನೀವು ಮುಂಚೆನೆ ತಗೊಂಡಿರೋದು ಮನೆ ಇರ್ತದೆ? ಇದು ಗೂಳಿ ಬಿಟ್ಟಿರೋದು ಸೆಮೆನ್ ಗೂಳಿ ಬಿಟ್ಟು ಇದು ಕ್ರಾಸ್ ಆಗಿರೋದು. ಈ ಮಕ್ಳಿಗೆ ಬಿಟ್ಟಿರೋದು ಹೆಚ್ಚು. ಈಗ ಇದ್ರಿಂದ ಸಾಯಿ ಗುಣ ಹೋಗಿ ಹಾಲು ಹೆಚ್ಚಿಗೆ ಇಡ್ತದೆ. ಜವಾರ ಹಾಕೋಗಳು ಹಾಲು ಕಮ್ಮಿ ಇಡ್ತಾವೆ, ಅಂದ್ರೆ ತಾಯಿ ಗುಣದಿಂದ ಹೆಚ್ಚಿಗೆ ಹಾಲು ಇಡ್ತದೆ. ಆದ್ರೆ ನಿಮಗೆ ಇದರಿಂದ ಸ್ವಲ್ಪ ಅನುಕೂಲ ಆಗಿದೆ ಸರ್. ಇದರಿಂದ
ಎಷ್ಟು ವರ್ಷದ ಕರು ಸರ್? ಇದ್ರ 2 ವರ್ಷದಿಂದ ಹಿಡಿದು ಒಂದ್ 3 ತಿಂಗಳ ತನಕ ಕರು. ಅಂದ್ರೆ ಇವು ಮತ್ತೆ ಕಟ್ಟಿಗೆ ಬೇಕಂದ್ರೆ ಎಷ್ಟು ವರ್ಷ ತಗಂತ? ನಾವು 9 ತಿಂಗಳಿಗೆ ಕಟ್ಸ್ಬೋದು ಒಂದೊಂದ್ ಕರುಗಳನ್ನ. ನಾವು ಈಗ ನ್ಯಾಚುರಲ್ ಆಗಿ ಅವನ್ನ ಕಟ್ಸ್ಬೇಕಂದ್ರೆ ಒಂದ್ 2-2.5 ವರ್ಷ ಬೇಕು. ಆದ್ರೆ ನಿಮಗೆ ಒಂಥರ ಅನುಕೂಲ ಆಗಿದೆ ಸರ್, ಎಲ್ಲವೂ ಹೆಣ್ಗರ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಅನುಕೂಲ ಆಗಿದೆ, ಲಾಭ ಐತಿ. ಲಾಭ ಐತಿ. ಆ ಮಕ್ಳಿನ ಲಾಭ ಕರುಗಳ ತೆಗಿಬೋದು. ಸರ್ ನೀವು ಈಗ ಒಂದಿನಕ್ಕೆ ಎಷ್ಟು ಹಾಲು ಹಾಕ್ತೀರಿ, ಅದರಿಂದ ಎಷ್ಟು ಇನ್ಕಮ್ ಬರ್ತದೆ ಸರ್? ನಾವು ಬೆಳಗ್ಗೆ ಸಾಯಂಕಾಲ ಸೇರಿ 120 ಲೀಟರ್ ಆಗ್ತಾವ ಹಾಲು. ನೀವು ತಿಂಗಳಿಗೆ ನಮ್ಗೆ 1,20,000 30,000 ರೂಪಾಯಿ ಆಗತ್ತೆ ದುಡ್ಡು ನಮ್ಗೆ. ಅದ್ರಲ್ಲಿ 60,000 ರೂಪಾಯಿ ಆಕಳ ಫೀಡಿಗೆ ಮೇಂಟೆನೆನ್ಸ್ ಆರಾಮಿಲ್ಲ ಹುಷಾರಿಲ್ದಾಗ ಅದಕ್ಕೆಲ್ಲ ಅದಕ್ಕೆ ಖರ್ಚಿಗೆ ಹೋಗಿ ಒಂದ್ 60,000 ರೂಪಾಯಿ ನಮಗೆ ಲಾಭ ಆಗುತ್ತೆ. ಅಂದ್ರೆ ನಿಮಗೆ ಒಂದ್ ತಿಂಗಳ ಲಾಭ 60,000 ರೂಪಾಯಿ ಉಳಿದಿದೆ ಸರ್. ಸರ್ ಇವಾಗ ಹೈನುಗಾರಿಕೆಯಿಂದ ಏನೋ ಲಾಭ ಇಲ್ಲ, ಅದು ಅಲೆಗಲ್ಲಿಗೆ ಆಕೈತೆ ಅಂತಂದ್ರೆ ರೈತರು ಬಹಳ ಜನ ಇದನ್ನ ಮಾಡ್ತಾರ, ನೀವ್ ಯಾವ ತರ ಇದರಲ್ಲಿ ಲಾಭ ಗಳಿಸ್ತಾ ಇದ್ದೀರಿ ಸರ್? ಈಗ ನಾವು 1,20,000 ರೂಪಾಯಿ ದುಡ್ಡು ಹಾಕತ್ ಅಂದ್ಮೇಲ 60,000 ರೂಪಾಯಿ ಆಕಳ ಮೇಂಟೆನೆನ್ಸ್ ಹಾಕ್ತಾನೆ ಅಂದ್ಮೇಲ ಹಂಗ ಅದಕ್ಕೆ ಫುಡ್ ತಕ್ಕಂಗೆ ಹಾಕಿದ್ರೆ ನಮಗೆ ಲಾಭ ಕೊಡ್ತಾವ. ಈಗ ನಾವು ಫುಡ್ ಕಮ್ಮಿ ಹಾಲು ಫುಡ್ ಹೆಚ್ಚಿಗೆ ಹಾಕತ್ತೀವಿ, ನಮ್ಗೆ ಖರ್ಚು ಹೆಚ್ಚಿಗೆ ಹಾಕತ್ತ ಫುಡ್ ಕಮ್ಮಿ ಮಾಡ್ಬಿಡ್ತಾರ ಜನ ಹೇಳ್ರಿ. ಆ ಕಮ್ಮಿ ಮಾಡೋದ್ರಿಂದ ಹಾಲು ರೇಟ್ ಕಮ್ಮಿ ಆಗುತ್ತೆ. ನಮಗ 4-5 ತಿಂಗಳಾಗ ಅದಾವ ಆಕಳ ಅಂದ್ರೂ ಅಷ್ಟು ಹಾಲು ಇಡ್ತಾವ. ಅಂದ್ರೆ ನಾವ್ ಯಾವ ತರ ಫುಡ್ ಅವಕ್ಕ ಸಪ್ಲೈ ಮಾಡ್ತೀವಿ ಆ ತರ ನಮಗೆ ಫೀಡ್ ಮೇಂಟೆನೆನ್ಸ್ ಕರೆಕ್ಟ್ ಫೀಡ್ ಮೇಂಟೆನೆನ್ಸ್ ಮತ್ತೆ ಅವ್ರಿಗೆ ಡಯಟ್ ಮೇಂಟೆನೆನ್ಸ್ ಮಾಡ್ಬೇಕು. ಬೆಳಗ್ಗೆ 8:30 ಒಂದೊಂದ್ ಮೇವ್ ಹಾಕಬೇಕು, ಅಲ್ಲಿಂದ 2 ಗಂಟೆಗೆ ಒಂದೊಂದ್ ಮೇವ್ ಹಾಕಿ ರಾತ್ರಿ ಮೇವು. ಒಂದ್ ಆಕಳ ಐತಲ್ಲ 30 kg ಫೀಡ್ ತಂದದ್ದು ಫುಡ್. 4 kg ಫುಡ್ ಇಡ್ತೇವೆ, ಬೆಳಗ್ಗೆ 4 kg, ಸಾಯಂಕಾಲ 4 kg, 8 kg ಫೀಡ್ ಇಡ್ತೇವೆ. ಮತ್ತೆ ನೋಡ್ಕೊಂಡು ಮೇವು ಒಂದು 25 kg ಹಾಕ್ತೀವಿ. ಇವಕ್ಕ ಫ್ಯಾನ್ ಲೈಟಿಂಗ್ಸ್ ಎಲ್ಲ ಯಾವ ತರ ವ್ಯವಸ್ಥೆ ಮಾಡಿ ಸರ್? ಒಂದ್ 2 ಆಕಳ ಸೇರಿ ಒಂದೊಂದ್ ಫ್ಯಾನ್ ಮಾಡಿ ಲೈಟಿಂಗ್ಸ್ ಎಲ್ಲ ಒಂದೇ ಲೈಟ್ ಹಾಕಿದ್ರು ನಡ್ತದೆ. ಇವು ಫ್ಯಾನ್ ಏನು 24 ತಾಸು ಹಿಂಗ ಆನ್ ಆಗ್ಬೇಕು ಸರ್? ಒಂದ್ ಸೈಡ್ ಆನ್ ಮಾಡ್ತೀವಿ. ಬೆಳಗ್ಗೆ ಒಂದ್ ಸೈಡ್ ಈ ಕಡೆಗೆ ಒಂದ್ ಸೈಡ್ ಈ ಕಡೆಗೆ ಆನ್ ಮಾಡ್ತೀವಿ. ಬಿಟ್ಟದಾಗ ಈ ಕಡೆ ಹಾಲು ಇಡ್ತಾವಲ್ಲ ಇವಕ್ಕ ಬಹಳ ಇದಾಗಿ ಬರ್ತದೆ, ಹಾಲು ಇಡ್ತಾವಲ್ಲ ಅದಕ್ಕೆ ಇವಕ್ಕ ಬೆಳಗ್ಗೆ ಆನ್ ಮಾಡ್ತೀವಿ, ಸಾಯಂಕಾಲ ಆಯ್ತು ಈ ಕಡೆಗೆ ಆನ್ ಮಾಡ್ತೀವಿ ಕರೆ ಕಡೆ. ಫುಡ್ ಮೇಂಟೆನೆನ್ಸ್ ಯಾವ ತರ ಮಾಡ್ತೀವಿ? ಇವಕ್ಕೆಲ್ಲ ಫುಡ್ ನಾವು ಇದು ಡೈರಿ ಡೈರಿ ಇಂದ ಫೀಡ್ ಕಳಿಸ್ತಾರೆ. ಅದು ಇದು ನಂದಿನಿ ಫೀಲ್ಡ್ ಅಂತ ಬೇಕಲ್ಲ. ಒಂದ್ ಆಕಳಿಗೆ 4 kg ಕೊಡ್ಬೇಕು ಫುಡ್. ಎಷ್ಟು ಎಂತ ಆಕಳ ಆಗ್ಲಿ 10 ಲೀಟರ್ ಹಿಂಡ್ ಆಕಳಿ 4 kg ಕೊಡ್ಬೇಕು. ಅದು ಎಷ್ಟು ಲೀಟರ್ ಇರ್ತೈತಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಫುಡ್ ಫೀಲ್ಡ್ 2 kg ಮಿನಿಮಮ್ ಒಂದ್ ಆಕಳಿ ಕೊಡ್ಲೇಬೇಕು. ಸರ್ ಇದನ್ನ ಯಾವ ತರ ರೆಡಿ ಮಾಡ್ತೀರಿ ಸರ್ ಫುಡ್ ನೀವು? ಇದ್ರಲ್ಲಿ 4 kg ಒಂದೇ ಫೀಡ್ ಕೊಟ್ರೆ ಇದಾಗುತ್ತೆ, ಒಂಥರ ಶೈನ್ನೆಸ್ ಕೊಡ್ಬೇಕು. ಶೇಂಗಾದಿಂಡಿ ಕಾಲ್ ಭಾಗ ಮಿಕ್ಸ್ ಮಾಡಿ 4 kg ಕೊಡ್ಬೇಕು ಅವ್ರಿಗೆ. ಸ್ವಲ್ಪ ಅದನ್ನ ತೋರಿಸ್ಬಾರ ಸರ್, ನೀವು ಯಾವ ತರ ಫುಡ್ ಮೇಂಟೆನೆನ್ಸ್ ಮಾಡ್ತೀರಾ? ಯಾವ್ಯಾವ್ದು ಫುಡ್ ಅನ್ನು ನೀವು ಮಿಕ್ಸ್ ಮಾಡಿದ್ದೀರಿ ಸರ್? ಇವತ್ತಲ್ಲ ಇದ್ರಲ್ಲಿ ನಾವು ಇದು ಜೋಳ ಬರ್ತದೆ ಗೋವಿನ ಜೋಳ, ಅದನ್ನು ಒಂದು 10 kg ಕೊಡ್ತೀವಿ. ಎಲ್ಲ ಆಕಳಿಗೆ 10 ಆಕಳಿಗೆ ಈಗ 10 kg, ಇದು 10 kg ಇಟ್ರೆ 1 kg ಬಿದ್ದಂಗಿದೆ. ಇಲ್ಲಿ ಶೇಂಗಾದಿಂಡಿ ಐತೆ ಬರ್ರಿ ಸರ್. ಹಿಂಡಿ ಅಂತ ಬರ್ತದೆ, ಇದೊಂದು 5 kg ಕೊಡ್ತೇವೆ. 5 kg ಅಂದ್ರೆ ಒಂದೊಂದ್ ಆಕಳಿಗೆ ಅರ್ಧ kg ಬಿದ್ದಂಗ. ಇಂಗ್ಲಿಷ್ ಇದು ಯಾವ ಸರ್? ಇದು ಶೇಂಗಾದಿಂಡಿ ಅಂತ ಇದು ಐತಲ್ಲ, ಇದು 5 kg ಒಂದೊಂದ್ ಆಕಳಿಗೆ ಅರ್ಧ kg ಬರಂಗೆ ಬಾಡಿ ಮೇಂಟೆನೆನ್ಸ್ ಇದೆ. ಇದು ಶೇಂಗಾದಿಂಡಿ ಅತಿಕಾದಿಂಡಿ ಬಾಡಿ ಮೇಂಟೆನೆನ್ಸ್ ಬರ್ತದೆ. ಸರ್ ನೀವು ಹಾಲು ಹೆಚ್ಚಿಗೆ ಕೊಡ್ಬೇಕಂದ್ರೆ ಯಾವ್ದು ಫುಡ್ ಅನ್ನು ಉಪಯೋಗಿಸ್ತೀರಿ ಸರ್? ನಾವು ಫುಡ್ ಇದು ಗೋವಿನ ಜೋಳಕ್ಕೆ ಹಾಲು ಒಳ್ಳೆ ಈಲ್ಡ್ ಬರ್ತದೆ. ಡೈರಿ ಫುಡ್ ಒಂದ್ ಸ್ವಲ್ಪ ಹಾಕ್ತೀವಿ, ಒಂದು ಶೇಂಗಾದಿಂಡಿ ಅವನ್ನೆಲ್ಲ ಮೇಂಟೆನೆನ್ಸ್ ಮಾಡಿದಾಗ ಕರೆಕ್ಟ್ ಆಗುತ್ತೆ. ಈಗ ಒಂದೊಂದ್ ಆಕಳ ಬಹಳ ಹಾಲಿಂಡಿ ಕ್ಯಾಲ್ಸಿಯಂ ಕೊರತೆ ಆಗತ್ತಲ್ಲ, ಅದಕ್ಕೋಸ್ಕರ ಒಂದು ಇದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ತಂದಿವಿ. ಯಾವ ಸರ್ ತೋರಿಸಿ ಸರ್ ಅದನ್ನ? ಇದು ಕ್ಯಾಲ್ಸಿಯಂ ಸಪ್ಲಿಮೆಂಟ್, ಎಲ್ಲ ಸಪ್ಲಿಮೆಂಟ್ ಕ್ಯಾಲ್ಸಿಯಂ ಸಿಗ್ತದೆ. ಅವತ್ತು ಹಿಂಡಿದ ಹಾಲಿಗೆ ಅದಕ್ಕೆ ಬೇಕಾದಷ್ಟು ಕ್ಯಾಲ್ಸಿಯಂ ಕೊಡ್ತದೆ. ಇನ್ ಯಾವ ತರ ಉಪಯೋಗಿಸ್ಬೇಕಂತ ಹೇಳಿ ಸರ್? ಇನ್ನೇತರ 100 ಗ್ರಾಮ್ ಒಂದ್ ಆಕಳಿಗೆ 100 ಗ್ರಾಮ್ ಕೊಡ್ಬೇಕು. ಅನ್ನು ಕೊಡೋದ್ರಿಂದ ಅವತ್ತು ಹಿಂಡಿದ ಹಾಲಿಗೆ ಅದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸಿಗ್ತಾ ಇರ್ತದೆ. ಕ್ಯಾಲ್ಸಿಯಂ ಕೊಡೋದ್ರಿಂದ ಆಕಳ ಕಾಲ್ ಜಾರ್ ಬೀಳೋದು ಹಂಗೇನು ಆಗೋದಿಲ್ಲ. ಅವ್ನ ಬಾಡಿ ಮೇಂಟೆನೆನ್ಸ್ ಚೆನ್ನಾಗಿರ್ತದೆ, ಆರೋಗ್ಯ ಎಲ್ಲ. ಇನ್ನೊಂದು ಡೈರಿಯಲ್ಲಿ ಕೊಡ್ತಾರೆ ಸಮೃದ್ಧಿ ಅಂತ, ಅದನ್ನು ಹಾಕ್ಬೇಕು. ಮಿನರಲ್ಸ್ ಮಿಕ್ಸರ್ ಬರ್ತೈತಿ, ಅದನ್ನು ಕೊಡ್ಬೋದು.
ಈ ಕ್ಯಾಲ್ಸಿಯಂ ಕೊಡೋದ್ರಿಂದ ಆಕಳುಗಳು ಎಲ್ಲ ದಷ್ಟಪುಷ್ಟವಾಗಿ ಚೆನ್ನಾಗಿರ್ತಾವ ಅಂತ ಅದರಿಂದ ಅದಕ್ಕೆ ತಕ್ಕಷ್ಟು ಕ್ಯಾಲ್ಸಿಯಂ ಸಿಗ್ತದೆ. ಇಲ್ಲಾಂದ್ರೆ ಸುಳ್ಳು ನೀರನ್ನ ಕಲ್ಸಿ ತುಳಿ ನೀರು ಹಾಕ್ಬೋದು. ಸುಳ್ಳು ನೀರಿಂದ ರಾತ್ರಿ ಗೂಡಾಡ್ಬೇಕಂದ್ರೆ ಬೆಳಗ್ಗೆ ತುಳಿ ನೀರು ಬರ್ತೈತಿ, ಒಂದೊಂದ್ ಲೋಟ ಕೊಡ್ಬೇಕು ನೀರ್ ಒಂದ್ ಆಕಳಿಗೆ. ಹಂಗ್ ಮಾಡಿದ್ರೆ ಕ್ಯಾಲ್ಸಿಯಂ ಸಿಗ್ತದೆ. ತೀರಾ ಬಾಳ ಐತಂದ್ರೆ ಆಕಳ ಕ್ಯಾಲ್ಸಿಯಂ 3 ತಿಂಗಳಿಗೆ ಒಂದೇ ಆಗ್ಲೇಬೇಕು. ಸರ್ ಹಿಂದ್ಗಡೆ ಯಾವ ಚೀಲಗಳು ಇವು ಯಾವ ಅಂತ ಸ್ವಲ್ಪ ಹೇಳ್ತೀರಾ? ಇದು ಬಾಳೆಕಾಯಿದು ಫೀಲ್ಡ್ ಮಿಕ್ಸ್ ಮಾಡಿರೋದು. ಇದೇ ತರ ನಂದಿನಿ KMS ಅಂತ ಸಿಕ್ಕರೆ ಫೀಲ್ಡ್ ನಿಮ್ಗೆ ಇಲ್ಲೇನ ಸಿಗುತ್ತೆ ಅಥವಾ ಹೊರಗಡೆ ತಗೊಂಡ್ಬರ್ತೀವಿ ಸರ್? ಇಲ್ಲೇ ತಂದು ಕೊಡ್ತಾರೆ. ಇಲ್ಲಿಗೆ ಬರ್ತೇನೆ ಸರ್. ಟೋಟಲ್ ಎಷ್ಟು ಚೀಲ ತರಿಸ್ತೀರಿ ಸರ್? ಒಂದ್ ತಿಂಗಳಿಗೆ ತರಿಸ್ತೀರಾ ಅಥವಾ ಒಂದು ವಾರಕ್ಕೊಮ್ಮೆ ತರಿಸ್ತೀರಾ? ನಾವು ತಿಂಗಳಿಗೆ ತರಿಸ್ತೀವಿ. ಇವನ್ನ ತಿಂಗಳಿಗೆ ತರಿಸ್ತೀರಾ ಸರ್? ಇವು ಟೋಟಲ್ ಎಷ್ಟು ಖರ್ಚಾಗ್ತದೆ ಸರ್ ನಿಮಗೆ? ನಮಗೆ ನಮ್ ದಾಳಿ ಪೇಮೆಂಟ್ ಆಗೋದು 1.20 ಆಗುತ್ತೆ. ಅದ್ರಲ್ಲಿ ಒಂದು 60,000 ರೂಪಾಯಿ ಫುಡ್ ಹೋಗುತ್ತೆ. 60,000 ರೂಪಾಯಿ ನೀವು ಫುಡ್ಗೆ ಇನ್ವೆಸ್ಟ್ ಮಾಡ್ತೀರಾ ಅಂತ? ಅದಕ್ಕೆ ಎಷ್ಟು ಬೇಕು ಅಷ್ಟು ಫುಡ್ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ವೀಕ್ ಆಗುತ್ತೆ ಆಗ. ಸರ್ ನೀವು ಈಗ ತರಿಸ್ತೀರಲ್ಲ, ನೀವೇ ಫೋನ್ ಮಾಡಿಬಿಟ್ಟು ತರಿಸ್ತೀರಾ ಅಥವಾ ನೀವು ಹೋಗಿ ತಗೊಂಬರ್ತೀರಾ? ಅದಕ್ಕೆ ಏನಾದ್ರು ಇದರಿಂದ ಕಳಿಸ್ತಾರೆ. ನಾವು ಇದು ಜೋಳದ ಫೀಲ್ಡ್ ನಾವೇ ತರ್ತೀವಿ ಲೋಕಲ್. ಸರ್ ಇವಕ್ಕ ಮ್ಯಾಟ್ ಯಾವ ತರ ವ್ಯವಸ್ಥೆ ಮಾಡಿದ್ರಿ? ಈ ಮ್ಯಾಟ್ ಹಾಕಿದ್ರೆ ಅವಕ್ಕೆ ಕಂಫರ್ಟ್ ಚೇಂಜ್ ಸಿಗ್ತದೆ. ಆ ಕಂಫರ್ಟ್ ಅಂದ್ರೆ ಈಗ ಹೊಲದಲ್ಲೇ ಇದ್ದಂಗೆ ಮೆತ್ತಗೆ ಜಾಗದಾಗ ಇದ್ದಂಗೆ ಅವ್ ಕಾಲ್ ಜಾರದು ಏನಾಗಲ್ಲ. ಅಂದ್ರೆ ಅವಕ್ಕೆ ಒಂಥರ ಕಂಫರ್ಟಬಲ್ ಆಗಿರ್ಬೇಕಂತ ನೀವು ಈ ತರ ವ್ಯವಸ್ಥೆ ಮಾಡಿದಿರಿ. ಇವನ್ನ ನೀರ್ ಯಾವ ತರ ನೀವು ಸಪ್ಲೈ ಮಾಡ್ತೀರಿ ಮತ್ತೆ ಇವಕ್ಕ ಏನ್ ವ್ಯವಸ್ಥೆ ಮಾಡಿರಿ? ಇದು ವಾಲ್ ಐತಲ್ಲ, ವಾಲ್ ಟೈಪ್ ಮಾಡ್ಕೊಂಡು ಈ ತರ ಪೈಪ್ ಮಾಡ್ಕೊಂಡು ಈಗ ಟಬ್ ಐತಲ್ಲ, ಈ ಟಬ್ಬಿಗೆ ಹಾಕಿ ನೀರ್ ಬಿಡ್ತೀವಿ. ಅವಕ್ಕೈತಲ್ಲ ಈ ಬೇಸಿಗೆಗಾಲ ಇರೋದ್ರಿಂದ ನೀರು ಒಂದ್ 60 ಲೀಟರ್ ನೀರ್ ಬಿಡ್ತದೆ ಒಂದ್ ದಿನದಾಗ. ಸಪ್ಲಿಮೆಂಟ್ ಪೂರ್ತಿ ಸಪ್ಲೈ ಕರೆಕ್ಟಾಗಿ ಕೊಡ್ತಾರೆ ವಾಟರ್. 3 ಟೈಮ್ ಕುಡಿಸ್ತೀವಿ ನಾವು. ಹಸುಗಳನ್ನ ಈಗ ಮೈ ತೊಳಿಬೇಕಂದ್ರೆ ಹೊರಗಡೆ ತೊಳಿತೀರಾ ಇಲ್ಲೇ ಮ್ಯಾಟ್ ಮೇಲೆ? ಮ್ಯಾಟ್ ಕ್ಲೀನ್ ಆಗತ್ತಲ್ಲ, ಹಂಗಾಗಿ ಇಲ್ಲೇ ತೊಳಿತೀವಿ. ಇನ್ನೆಲ್ಲ ವೇಸ್ಟ್ ನೀರೆಲ್ಲ ತಿಪ್ಪೆಗೆ ಹೋಗ್ ಮಾಡಿ. ಮಿಷನ್ ಏನಾದ್ರು ತಂದಿದ್ರಿ ಸರ್ ನೀವು? ಹಾಲಿನ ಮಿಷನ್ ತರಬೇಕು. ಈಗ ಸದ್ಯಕ್ಕೆ ತಗೊಳ್ಳಿ ಇಡ್ತೀವಿ, ಎಲ್ಲ ಮಿಕ್ಸ್ ಅದಾವಲ್ಲ. ನೀವು ಇಲ್ಲೇ 24 ತಾಸು ಒಳ ಕಟ್ಟಿರ್ತೀರಲ್ಲ, ನೀವು ಯಾವ ತರ ಮೇಂಟೈನಿಂಗ್ ಮಾಡ್ತೀರಿ? ನಾವು ನೈಟ್ ಶಿಫ್ಟ್ ಹಸಿಮೆ ಕೊಡ್ತೇವೆ. ಸಂಪತ್ ಇರ್ತದಲ್ಲ ಅವಾಗ ತನು ಅನ್ಸ್ತದಂತ ಬಾಳ ಮೇಯ್ತಾವು. ಬೆಳಗ್ಗೆ ಒಣ ರೇಟ್ ಹಾಕ್ತಿವಿ. ಆಮೇಲೆ ಮಿಕ್ಸ್ ಮೇವು ಕೊಡೋದ್ರಿಂದ ಅವಕ್ಕೆ ಆರೋಗ್ಯ ಚೆನ್ನಾಗಿರ್ತದೆ. ಹಸಿಮೆ ಬಾಳ ಕೊಡೋದಂತ ಹೋದ್ರೆ ಒಂದ್ ಸ್ವಲ್ಪ ಇದಾಗುತ್ತೆ. ಒಣದು ಹಸಿದು ಮಿಕ್ಸ್ ಕೊಡ್ತಾ ಹೋದ್ರೆ ಚೆನ್ನಾಗಿ ಆಕಳ ಬಲಿಷ್ಠ. ಒಣೇದ್ ಯಾವಾಗ ಕೊಡ್ತೀರಾ ಹಸಿದ್ ಯಾವಾಗ ಕೊಡ್ತೀರಾ ಸರ್? ಹಸಿದು ನೈಟ್ ಶಿಫ್ಟ್ ಕೊಡ್ತೇವೆ. ಒಣದೈತೆಲ್ಲ ಬೆಳಗ್ಗೆ ಹಾಕ್ಬಿಡ್ತೇವೆ. ಅವ್ ಬೇಕಾದಷ್ಟು ತಿನ್ನಕಷ್ಟೇ. ಬೆಳಗ್ಗೆ ಬಾಳ ತಿನ್ನೋದಾಗಲ್ಲ, ಹೀಟ್ ಬಾಳ ಇರ್ತೈತಲ್ಲ. ಅಂದ್ರೆ ಒಣ ಮೇವು ಹಾಕೋದ್ರಿಂದ ಫ್ಯಾಟ್ ಏನಾದ್ರು ಹೆಚ್ಚಿಗೆ ಆಗುತ್ತೆ ಸರ್? ಫ್ಯಾಟ್ ಚೆನ್ನಾಗ್ ಬರ್ತದೆ ಒಣ ಮೇವಿನ. ಹಸಿ ಮೇವು ಬಾಳ ಆದ್ರೆ ಹಾಲು ನೀರ್ ಆದಂಗಾಗಿ ಫ್ಯಾಟ್ ಎಲ್ಲ ಕಮ್ಮಿ ಆಗುತ್ತೆ. ಎಷ್ಟು ಟೈಮ್ ಕೊಡ್ತೀರಾ ಸರ್ ಮೇವು? 3 ಟೈಮ್ ಕೊಡ್ತೇವೆ ಸರ್. ಇದು ಮಿಷನ್ ಇದು ಚಾಪ್ ಕಟ್ರಿ ಅಂತ ಮೇವು ಪುಡಿ ಮಾಡಿ ಹಾಕ್ತೀವಿ ನಾವು. ಅಂದ್ರೆ ಹಸಿ ಮೇವು ಕಟ್ಟಾರ ಸರ್? ಹಸಿ ಮೇವು ಕಟ್ ಮಾಡ್ಬೇಕು, ಒಂದನೇ ವೇಸ್ಟ್ ಆಗಲ್ಲ ಮೇಂಟೆನೆನ್ಸ್ ಮಾಡೋದು. ಇದೇ ಟ್ಯಾಕ್ರಿಯಿಂದ ಆನ್ ಮಾಡೋದು ಅಥವಾ ಮಿಷನ್ ಸರ್? ಟ್ಯಾಕ್ರಿ ಜನರೇಟರ್ ಇದೆ. ಜನರೇಟರ್ ಮಾಡ್ಬೋದು, ಟ್ಯಾಕ್ರಿ ಮಾಡ್ಬೋದು. ನೀವ್ ಯಾಕೆ ಸರ್ ಜನರೇಟರ್ ಯೂಸ್ ಮಾಡ್ತಲ್ಲ? ಈ ಟ್ಯಾಕ್ರಿ ಐತಲ್ಲ ಹಂಗಾಗಿ. ಆದ್ರೆ ಎರಡೂ ಯೂಸ್ ಮಾಡ್ಬೋದು. ಈ ಮಿಷನ್ ಎಷ್ಟು ರೇಟ್ ಬರುತ್ತೆ ಸರ್? ಈಗ ಇದು ST ಕ್ಯಾಟಗರಿಗೆ ಒಂದ್ 47,000 ರೂಪಾಯಿ ಬರ್ತದೆ. ಜನರಲ್ಲಿಗೆ 87,000 ಬರ್ತದೆ. ನಾವು ಜನರಲ್ ಕ್ಯಾಟಗರಿಯಿಂದ 87,000 ರೂಪಾಯಿ ನಾವು. ಸರ್ ಈ ಮಿಷನ್ ಏನ್ ಕೃಷಿ ಇಲಾಖೆ ತಂದ್ರೆ ಅಥವಾ ನೀವು ಹೊರಗಡೆ ಪರ್ಚೇಸ್ ಮಾಡಿದ್ದು? ಇದು ಕೃಷಿ ಇಲಾಖೆ ಕ್ಯಾಟಗರಿ ಮೇಲೆ ತಗೊಂಡ್ಬಂದ್ವಿ ನಾವು. ಹಂಗಂದ್ರೆ ಎಲ್ಲಾ ಕೃಷಿ ಇಲಾಖೆ ನಮ್ ರೈತರೆಲ್ಲ ಅನುಕೂಲ ರೀತಿ ತರಬಹುದು. ಸರ್ ಇವಾಗ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಟ್ಯಾಕ್ರಿ ಆನ್ ಮಾಡ್ಕೊಂಡ್ಬಿಟ್ಟು ಮಿಷನ್ ಆನ್ ಮಾಡ್ತಿರಲ್ಲ, ಡೀಸೆಲ್ ನಿಮ್ಗೆ ಹೊರ್ತ ಬಿಡಲ್ಲ? ಇನ್ನು ನಾವು ಬೆಳಗ್ಗೆ ಸಾಯಂಕಾಲ ಮಾಡಲ್ಲ, ಸೈಲೆಂಟ್ ಮೇಂಟೆನೆನ್ಸ್ ಮಾಡಿದಾಗ ಬಾಳ ಹೋಗುತ್ತೆ ಡೀಸೆಲ್. ಈಗ ನಾವು ನೈಟ್ ಶಿಫ್ಟ್ ಬಂದ ಮೇವು ಹಾಕೋದಲ್ಲ, ಹಸಿ ಮೇವು ರಾತ್ರಿ ಒಂದ್ ಸಲ ಮಾಡ್ತೀವಿ. ಒಂದ್ 10 ಲೀಟರ್ ಹಾಕಿದ್ರೆ ಒಂದ್ ತಿಂಗಳ ಮ್ಯಾಗ ಹೊಡಿಬೋದು. ಅಂದ್ರೆ ಟ್ಯಾಕ್ರಿ ಇಲ್ಲೇ ಇರ್ಬೇಕು ಹಂಗಾದ್ರೆ? ಟ್ಯಾಕ್ರಿ ಇಲ್ಲೇ ಇರ್ತದೆ. ನಾವು ಈಗೇನು ಯೂಸ್ ಇಲ್ಲ. ರೈತರು ಹೊಲ ಹೊಡೆಯೋ ಟೈಮ್ ಬಂದಾಗ ಹೊಲ ಹೊಡೆದು ರಾತ್ರಿ ಹಾಕದಲ್ಲ ಮೇವು, ಹೊಲ ಹೊಡೆದ್ ಬಂದು ರಾತ್ರಿ ಅಂದ್ರೆ ನಿಮ್ದು ಟ್ಯಾಕ್ರಿ ಅಲ್ಲ, ಹಂಗಾಗಿ ಇಲ್ಲೇ ಆಲ್ಟಿಂಗ್ ಇಲ್ಲೇ ಆಗದ? ಸ್ವಂತ ಟ್ಯಾಕ್ರಿ ಎಲ್ಲ ಇಲ್ಲೇ ಇಟ್ಕೊಂಡು ಇರ್ತದೆ. ಇದೇ ಬಾಡಿಗೆ ಹೊಡಕ್ ಬಂದಿಲ್ಲ ನಾವು, ಸ್ವಂತ ಫಾರ್ಮ್ ಮೇಂಟೆನೆನ್ಸ್ ಅದಕ್ಕೆಲ್ಲ ಮೇಂಟೈನ್ ಹಾಕೋದಲ್ಲ. ಈ ಹೊಲದಲ್ಲಿ ಮೇವು ಬೆಳೆದಲ್ಲ ದನಿಗೆ, ಹಂಗಾಗಿ ನಮ್ಗೇನು ಹೆಚ್ಚಿಗೆ ಹೊಲ ಹೊಡೆಯಂಗಿಲ್ಲ. ನೋ ಕಾಸ್ಟ್ ಬರ್ತದೆ, ಹೊಲ ಹೊಡೆಯಂಗಿಲ್ಲ. ಕಲ್ಟಿವೇಶನ್ ಅವೆಲ್ಲ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಈ ತರ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಇದು ಹೈನುಗಾರಿಕೆ ಮಾಡೋದು ಬಹಳ ಈಸಿ ಐತಿ. ನಾವು ಮಿಷನರಿ ಮ್ಯಾಗ ಹೆಂಗ್ ಹೋಗವ ಹಂಗೆ ಇದ್ರ ಮೇಲೆ ಡಿಪೆಂಡ್ ಆಗತ್ತೆ. ವರ್ಕರ್ಸ್ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಸುಮ್ಮನೆ ವಜೆ.
ಆ ವರ್ಕರ್ಸ್ ಬಂದಿಲ್ಲ ಹಂಗೆಲ್ಲ ಕಾಯೋದಾಗತ್ತೆ. ಅದು ಮಿಷಿನ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ, ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ ಲೋ ಕಾಸ್ಟ್ ಇಂದ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿರಲ್ಲ ಸ್ನೇಹಿತರೆ, ನಮ್ಮ ಜಂಗಮ್ ತುಂಬಿಗೇರಿ ವಿನಯ್ ಕುಮಾರ್ ಅವರು ಯಾವ ತರ ನಮಗೆ ಮಾಹಿತಿ ಕೊಟ್ರು ಅಂತ. ಅದರಲ್ಲಿ ಡೈರಿ ಫಾರ್ಮಿಂಗ್ ಅಲ್ಲಿ ಯಾವ ತರ ಲಾಭ ಗಳಿಸೋದು, ಯಾವ ತರ ಮೇಂಟೆನೆನ್ಸ್ ಮಾಡೋದು ಅದನ್ನೆಲ್ಲ ಮಾಹಿತಿ ಕೊಟ್ರು. ನೀವು ಕೂಡ ಅದನ್ನೆಲ್ಲ ನೋಡಿದ್ರಿ ಅಂತ ಭಾವಿಸ್ತೀನಿ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ.